ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ಎಲ್ಲರೂ ಆರಾಮಿದ್ದೀರಾ? ಓಕೆ, ಏನು ಮಾಡ್ತಾ ಇದ್ದೀರಿ? ನಿನ್ನೆ ಮಾಡಿದಂಥ ಪಾಠವನ್ನು ಇವತ್ತು ಓದಿದ್ರಾ? ಅಥವಾ ಏನಾದರೂ ಹೋಮ್ವರ್ಕನ್ನು ಮಾಡಿದ್ರಾ, ಬರೆದ್ರಾ? ಓದಿ ಬರೆದ ಆದ್ಮೇಲೆ ಏನು ಮಾಡಿದ್ರಿ? ಮಲಗಿದ್ರಾ? ಮಲಗಿದಿರಿ ಅಥವಾ ನಿದ್ರಿಸಿದಿರಿ? ಇಲ್ಲಿ ಈ 4 ಪದಗಳೆಲ್ಲ ಬರ್ತದೆ. ಏನಾಯ್ತು? ವಿದ್ಯಾರ್ಥಿಗಳೇ, ಓದಿದಿರಾ? ವಿದ್ಯಾರ್ಥಿಗಳೇ, ಬರೆದಿರಾ? ವಿದ್ಯಾರ್ಥಿಗಳೇ, ಮಲಗಿದಿರಾ? ವಿದ್ಯಾರ್ಥಿಗಳೇ, ನಿದ್ರಿಸಿದಿರಾ? ಎನ್ನುವಂತಹ 4 ವಾಕ್ಯಗಳನ್ನು ನಾನು ಇಲ್ಲಿ ಬರೆದಿದ್ದೆ. ಈ ನಾಮಪದದ ಜೊತೆಗೆ ಇನ್ನೊಂದು ಪದ ಸೇರಿಕೊಂಡು ಪೂರ್ಣವಾಕ್ಯ ಆಗಿದೆ. ಏನಾಗಿದೆ? ನಾಮಪದ ವಿದ್ಯಾರ್ಥಿಗಳು, ಓದಿದಿರಾ ಎನ್ನುವಂಥದ್ದು ಕೆಲಸವನ್ನು ಸೂಚಿಸುವಂಥ ಪದ. ಅದನ್ನು ನಾವು ಕ್ರಿಯಾಪದ ಅಂತ ಕರೀತೇವೆ. ಏನಂತೀವಿ? ಕ್ರಿಯಾಪದ ಅಂತ ಕರೀತೇವೆ. ಕ್ರಿಯಾಪದ ಅಂದ್ರೆ ಏನು? ಕೆಲಸವನ್ನ ಸೂಚಿಸುವಂತಹ ಶಬ್ದಗಳೇ ಅಥವಾ ಪದಗಳನ್ನೇ ನಾವು ಕ್ರಿಯಾಪದಗಳು ಅಂತ ಕರೀತೇವೆ. ಉದಾಹರಣೆಗೆ ಇನ್ನು ನೋಡಿ, ಸುರೇಶನು ಪಾಠವನ್ನು ಓದುತ್ತಾನೆ. ಆದರೆ ನಾನು ಇಲ್ಲಿ 2 ಮಾತ್ರ ಬರೆದಿದ್ದೆ. ಒಂದು ನಾಮಪದ, ಇನ್ನೊಂದು ಕ್ರಿಯಾಪದ. ಆದರೆ ಅದಕ್ಕೆ ಇನ್ನೂ ಒಂದು ಬೇಕು, ಕರ್ಮ ಎನ್ನುವಂಥದ್ದು ಇರುತ್ತೆ. ಕರ್ತೃ, ಕರ್ಮ, ಕ್ರಿಯೆ ಅಂತ. ಆದರೆ ನಿಮ್ಮನ್ನ ಮಾತನಾಡಿಸಲಿಕ್ಕೆ ನಾನು 2 ಶಬ್ದಗಳಲ್ಲಿ ಬರೆದಿದ್ದೆ. ಈಗ ನಾನು ಕರ್ತೃವನ್ನ ಸೇರಿಕೊಂಡ ಹಾಗೆ ಉದಾಹರಣೆಗಳನ್ನ ಹೇಳ್ತೇನೆ ನೋಡಿ. ಸುರೇಶನು ಪಾಠವನ್ನು ಓದುತ್ತಾನೆ. ಸುರೇಶನು ಪಾಠವನ್ನು ಓದಿದನು. ನಾಗೇಶನು ಪಾಠವನ್ನು ಓದುವನು. ಮಹೇಶನು ಪಾಠವನ್ನು ಓದಿಯಾನು. ಶಂಕರನು ಪಾಠವನ್ನು ಓದಲಿ. ಚಂದ್ರಕಾಂತನು ಪಾಠವನ್ನು ಓದಲು. ಇಲ್ಲಿ ಸುಮಾರು 6 ಉದಾಹರಣೆಗಳನ್ನು ನಾನು ಕೊಟ್ಟಿದ್ದೇನೆ. ಈ 6 ಉದಾಹರಣೆಗಳಲ್ಲಿ 3 ಬಹಳ ಪ್ರಮುಖವಾಗಿರುವಂತಹ ಪದಗಳು ಬರ್ತವೆ. ಒಂದು ನಾಮಪದ, ಒಂದು ಏನು ಕರ್ತೃಪದ, ಇನ್ನೊಂದು ಕ್ರಿಯಾಪದ ಅಂತ ಬರ್ತದೆ. ಇಲ್ಲಿ ನೋಡಿ, ಕ್ರಿಯಾಪದದಲ್ಲಿ 6 ರೀತಿಯ ಪದಗಳನ್ನು ನಾವಿಲ್ಲಿ ನೋಡ್ತೇವೆ. ಓದುತ್ತಾನೆ, ಓದಿದನು, ಓದುವನು, ಓದಿಯಾನು, ಓದಲಿ ಮತ್ತು ಓದನು ಎನ್ನುವಂಥ ಪದಗಳು ಬರ್ತವೆ. ಈ ಮೇಲಿನ ಈ ವಾಕ್ಯಗಳಲ್ಲಿ ಲಾಸ್ಟಿನ ಕೊನೆ ಕ್ರಿಯಾಪದಗಳು ಏನಿದವಲ್ಲ, ಓದಿದನು, ಓದುತ್ತಾನೆ, ಓದುವನು, ಓದಿಯಾನು, ಓದಲಿ ಮತ್ತು ಓದನು ಎನ್ನುವಂಥ ಪದಗಳು ಏನಿದೆಯಲ್ಲ, ಇವು ಕ್ರಿಯೆಯ ಪೂರ್ಣ ಅರ್ಥವನ್ನು ಕೊಡ್ತವೆ. ಏನನ್ನು ಕೊಡ್ತವೆ? ಒಂದು ಕೆಲಸದ ಪೂರ್ತಿ ಅರ್ಥವನ್ನು ನಾವು ಕೊಡ್ತವೆ. ಆದ್ದರಿಂದ ಇವುಗಳನ್ನು ನಾವು ಕ್ರಿಯಾಪದ ಅಂತ ಕರೀತೇವೆ. ಅಂದ್ರೆ ಕ್ರಿಯೆಯ ಅರ್ಥವನ್ನು ಕೊಡುವ ಹಾಗೆಯೂ ಪ್ರತ್ಯಯವನ್ನು ಹೊಂದಿರುವ ಶಬ್ದವೇ ಕ್ರಿಯಾ ಪ್ರಕೃತಿ. ಪ್ರತ್ಯಯ ನೋಡಿ, ಓದಿದನು, ಓದುತ್ತಾನೆ, ಅದರ ಜೊತೆಗೆ ಓದುವನು, ಓದಿಯಾನು, ಓದಲಿ ಹಾಗೂ ಓದನು
ಎನ್ನುವಂತಹ ಪೂರ್ಣ ಅರ್ಥವನ್ನ ಕೊಡುವಂತಹ ಶಬ್ದಗಳನ್ನೇ ನಾವು ಕ್ರಿಯಾಪದಗಳು ಅಂತ ಹೇಳ್ತೀವಿ. ಈ ಕ್ರಿಯೆಗಳ ಅರ್ಥವನ್ನು ಕೊಡುವ ಹಾಗೆಯೇ ಪ್ರತ್ಯಯಗಳು ಇದ್ದಾವೆ. ಯಾವ್ಯಾವು? ಎ, ಉ, ಲಿ ಮತ್ತು ನು ಎನ್ನುವಂಥವು. ಈ ಪ್ರತ್ಯಯವನ್ನು ಹೊಂದಿರುವ ಶಬ್ದವೇ ಕ್ರಿಯಾ ಪ್ರಕೃತಿ ಅಂತ ನಾವು ಕರೆತೇವೆ. ಇವುಗಳನ್ನ ನಾವು ಇವತ್ತು ಸ್ಥೂಲವಾಗಿ ಅಭ್ಯಾಸವನ್ನ ಮಾಡಬೇಕಾಗಿದೆ. ಮೊದಲು ಕ್ರಿಯಾಪದ ಅಂದ್ರೇನು, ಅವುಗಳ ಸ್ಥೂಲ ಪರಿಚಯವನ್ನ ನಾವು ಮಾಡೋಣ. ಕ್ರಿಯಾರ್ಥವನ್ನು ಸೂಚಿಸುವ ಪ್ರತ್ಯಯವನ್ನು ಹೊಂದದಿರುವ ಪದವೇ ಕ್ರಿಯಾ ಪ್ರಕೃತಿ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಕ್ರಿಯಾರ್ಥವನ್ನು ಸೂಚಿಸುವ ಪ್ರತ್ಯಯವನ್ನು ಹೊಂದದಿರುವ ಪದವೇ ಕ್ರಿಯಾ ಪ್ರಕೃತಿ ಅಥವಾ ಧಾತು ಅಂತ ಕರೀತೀವಿ. ಅಂದ್ರೆ ಕ್ರಿಯಾಪದದ ಮೂಲ ರೂಪವನ್ನ ಹೇಳುವಂತ ಪದವನ್ನೇ ನಾವು ಧಾತು ಅಂತ ಕರೀತೀವಿ. ಈ ಧಾತು ಅಂದ್ರೇನು ಅಂತ ತಿಳ್ಕೋಬೇಕಾದ್ರೆ ಮೊದಲು ನಾವೇನ್ ಮಾಡಬೇಕು? ಕ್ರಿಯಾ ಪ್ರಕೃತಿ ಮತ್ತು ಧಾತು ಅಂತ ಅಂದ್ರೇನು ಅಂತ ತಿಳ್ಕೋಬೇಕಾಗ್ತದೆ. ನೋಡಿ, ಉದಾಹರಣೆಗೆ ತಾಯಿಯು ಅಡಿಗೆಯನ್ನು ಮಾಡುತ್ತಾಳೆ. ಅದನ್ನು ಮಾಡ್ಲಾ? ತಾಯಿಯು ಅಡುಗೆಯನ್ನು ಮಾಡುತ್ತಾಳೆ. ಎರಡನೇದು, ತಂದೆಯು ಕೆಲಸವನ್ನು ಮಾಡುತ್ತಾನೆ. ಹಾಗೆ ಅವನು ಊಟವನ್ನು ಮಾಡಿದನು. ಊಟವನ್ನು ಮಾಡುವನು. ದೇವರು ಒಳ್ಳೆಯದನ್ನು ಮಾಡಲು. ಇವು ಈ ಗೆರೆಯಲ್ಲಿರುವಂತಹ ಪದಗಳಿಂದಲ್ಲ, ಇವುಗಳನ್ನು ನಾವು ಕ್ರಿಯಾಪದಗಳು ಅಂತ ಹೇಳ್ತೀವಿ. ಕ್ರಿಯಾಪದಗಳು ಪೂರ್ಣ ಅರ್ಥವನ್ನು ಕೊಡುವಂತ ಪದಗಳು ಕ್ರಿಯಾಪದ. ಈ ಕ್ರಿಯಾಪದಗಳು ಎನ್ನುವಂಥದ್ದು ಧಾತುಗಳಿಂದ ಕೂಡಿರ್ತದೆ. ಧಾತುಗಳು ಅಂತ ಕರೀತಾರೆ. ಧಾತುಗಳು ಅಂದ್ರೆ ಕ್ರಿಯಾಪದದ ಮೂಲ ರೂಪ ಏನಿದೆಯಲ್ಲ, ನೋಡ್ರಿ, ಈ ಕ್ರಿಯಾಪದ ಎನ್ನುವಂಥದ್ದು ಎರಡು ಪದಗಳಿಂದ ಕೂಡಿದೆ. ಈ ಕ್ರಿಯಾಪದದ ಮೂಲ ರೂಪ ಧಾತು. ಈ ಧಾತುಗಳು ಯಾವುವು ಎನ್ನುವಂತಹದ್ದನ್ನ ನಾವು ಕಂಡುಹಿಡಿಯಬೇಕು. ಈ ಮಾಡುತ್ತಾಳೆ ಎನ್ನುವಂತಹದ್ದಲ್ಲಿ ಮಾಡುತ್ತಾಳೆ ಎನ್ನುವಂತ ಕ್ರಿಯಾಪದದಲ್ಲಿ ಇರುವಂತಹ ಧಾತು ಮಾಡು ಅಂತ. ಮಾಡು. ಹಾಗೆಯೇ ಇಲ್ಲಿರುವಂತಹ ಎಲ್ಲ ಉದಾಹರಣೆಗಳಲ್ಲಿಯೂ ಸಹ ಮಾಡು ಎನ್ನುವಂತಹ ಒಂದು ಧಾತು ಬರ್ತಾ ಹೋಗುತ್ತದೆ. ಇದನ್ನ ನಾವು ತಿಳ್ಕೋಬೇಕು. ಅಂದ್ರೆ ಒಂದು ಕ್ರಿಯೆ ಪೂರ್ಣಗೊಂಡಿದೆ ಎಂಬ ಅರ್ಥವನ್ನು ಸೂಚಿಸಬಲ್ಲ ಪದವೇ ಕ್ರಿಯಾಪದ. ಅಂದ್ರೆ ಕೈಗೊಂಡಂತಹ ಕೆಲಸ ಸಂಪೂರ್ಣವಾಗಿ ಮುಗಿದಿದೆ ಅಂತ ಸೂಚಿಸುವಂತಹ ಪದವನ್ನೇ ನಾವು ಕ್ರಿಯಾಪದ ಎಂದು ಕರೆಯುತ್ತೇವೆ. ಬೇಕಾದ್ರೆ ಬರ್ಕೋಬಹುದು. ಒಂದು ಕ್ರಿಯೆ ಪೂರ್ಣಗೊಂಡಿದೆ, ಒಂದು ಕ್ರಿಯೆಯು ಪೂರ್ಣಗೊಂಡಿದೆ ಎಂಬುದನ್ನು ಸೂಚಿಸುವ ಪದವೇ ಕ್ರಿಯಾಪದ. ಒಂದು ಹಿಡಿದ ಕೆಲಸ ಅದು ಸಂಪೂರ್ಣ ಆಗಿದೆ ಅಂತ ಹೇಳುವಂತಹ ಪದವನ್ನೇ ನಾವು ಕ್ರಿಯಾಪದ ಅಂತ ಹೇಳ್ತೀವಿ. ಹಾಗಾದ್ರೆ ಈ ವಾಕ್ಯಗಳಲ್ಲಿ ಇರುವಂತಹ ಯಾವ ವಾಕ್ಯಗಳಲ್ಲಿ? ಈ ವಾಕ್ಯಗಳಲ್ಲಿ ಇರುವಂತಹ
ಎಲ್ಲ ಕ್ರಿಯಾಪದಗಳಿಗೂ ಮೂಲ ರೂಪ ಧಾತು. ಈಗಾಗಲೇ ಹೇಳ್ತಲ್ಲ, ಈ ಕ್ರಿಯಾಪದದ ಮೂಲ ರೂಪ ಧಾತು ಅಂತ ಕರೀತೇವೆ. ಉದಾಹರಣೆಗೆ ನೋಡಿ, ಈ ಎಲ್ಲ ಕ್ರಿಯಾಪದಗಳಲ್ಲಿ ಮಾಡು ಎನ್ನುವಂತಹ ಧಾತು ಬಂದಿದೆ. ಈ ಪದಗಳನ್ನ, ಇವುಗಳ ಮೂಲ ರೂಪ ಪದಗಳನ್ನೇ ನಾವು ಧಾತು ಅಥವಾ ಕ್ರಿಯಾ ಪ್ರಕೃತಿ ಅಂತ ಕರಿತೀವಿ. ಧಾತು ಅಥವಾ ಕ್ರಿಯಾ ಪ್ರಕೃತಿ ಎಂಬ ಹೆಸರಿನಿಂದ ಕರಿತಾ ಹೋಗ್ತೇವೆ. ಹಾಗಾದ್ರೆ ಧಾತು ಅಥವಾ ಕ್ರಿಯಾ ಪ್ರಕೃತಿ ಅಂದ್ರೆ ಏನು ಅಂದ್ರೆ, ಕ್ರಿಯಾರ್ಥವನ್ನು ಅಂದ್ರೆ ಕ್ರಿಯೆಯ ಅರ್ಥವನ್ನು ಸೂಚಿಸುವಂತಹ ಪ್ರತ್ಯಯವನ್ನು ಹೊಂದದಿರುವ, ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು, ಕ್ರಿಯೆಯ ಅರ್ಥವನ್ನು ಸೂಚಿಸುವ ಪ್ರತ್ಯಯವನ್ನು ಹೊಂದದೇ ಇರುವ, ಯಾವುದು ಮಾಡುತ್ತಾಳೆ ಇದೆಯಲ್ಲ, ಮಾಡು ಪದವನ್ನು ಬಿಟ್ಟು ಉಳಿದ ಪದ ಇದೆಯಲ್ಲ ಅದನ್ನೇ, ಅಂದ್ರೆ ಅರ್ಥವನ್ನು ಕೊಡದೇ ಇರುವಂತಹ ತಾನೇ, ಅವನು, ಅಲಿ ಎನ್ನುವಂತ ಪದಗಳು ಬರ್ತವಲ್ಲ, ಇವುಗಳನ್ನ ಹೊಂದಿರದ ಪದವನ್ನೇ ನಾವು ಕ್ರಿಯಾ ಪ್ರಕೃತಿ ಅಥವಾ ಧಾತು ಅಂತ ಕರಿತಾ ಹೋಗ್ತೇವೆ ಮಕ್ಕಳು. ಹಾಗಾದ್ರೆ ಧಾತು ಅಂದ್ರೆ ಏನು? ಧಾತು ಕ್ರಿಯಾ ಪ್ರಕೃತಿ ಅಥವಾ ಧಾತು ಎಂದರೆ ಕ್ರಿಯಾರ್ಥವನ್ನು ಸೂಚಿಸುವ ಪ್ರತ್ಯಯವನ್ನು ಹೊಂದದಿರುವ ಪದವೇ ಕ್ರಿಯಾ ಪ್ರಕೃತಿ ಅಥವಾ ಧಾತು ಎನ್ನುವುದು. ಕ್ರಿಯಾ ಪ್ರಕೃತಿ ಅಥವಾ ಧಾತು ಅಂತ ಅದನ್ನ ಕರೀತಾ ಹೋಗ್ತಾರೆ. ನೋಡ್ರಿ, ಈ ಪದಗಳನ್ನು ನೀವು ಗಮನಿಸ್ತಾ ಹೋಗ್ಬೇಕು. ರಾಮನು ಗಿಡವನ್ನು ನೆಟ್ಟನು. ಉದಾಹರಣೆಗೆ, ರಾಮನು ಗಿಡವನ್ನು ನೆಟ್ಟನು, ಕ್ರಿಯಾಪದ. ಹಾಗೆ ಶಿಲ್ಪಿಗಳು ಗುಡಿಯನ್ನು ಕಟ್ಟಿದರು ಕ್ರಿಯಾಪದ. ಹಾಗೆ ವಿದ್ಯಾರ್ಥಿಗಳು ಪಾಠವನ್ನು ಓದಿದರು. ವಿದ್ಯಾರ್ಥಿಗಳು ಪಾಠವನ್ನು ಓದಿದರು. ವಿದ್ಯಾರ್ಥಿಗಳು ಪಾಠವನ್ನು ಓದಿದರು ಒಂದು ಕ್ರಿಯಾಪದ. ನೋಡಿ, ಈ ಮೂರು ವಾಕ್ಯಗಳಲ್ಲಿ ಇರುವಂತಹ ನೆಟ್ಟನು, ಕಟ್ಟಿದರು, ಓದಿದರು ಎಂಬ ಕ್ರಿಯಾಪದಗಳಿಗೆ ಏನನ್ನು ಎಂಬ ಪ್ರಶ್ನೆ ಹಾಕಿದಾಗ ಅನುಕ್ರಮವಾಗಿ ಗಿಡವನ್ನು, ಗುಡಿಯನ್ನು, ಹಾಗೆ ಉತ್ತರವನ್ನು ಎನ್ನುವಂಥದ್ದು ಬರುತ್ತೆ. ಈ ನೆಟ್ಟರು ಏನನ್ನ ನೆಟ್ಟರು? ನೆಟ್ಟರು, ಕಟ್ಟಿದರು, ಓದಿದರು ಎನ್ನುವಂಥ ಪ್ರಶ್ನೆಗೆ ಏನನ್ನ ನೆಟ್ಟರು, ಏನನ್ನ ಕಟ್ಟಿದರು, ಏನನ್ನ ಓದಿದರು ಎಂಬ ಪ್ರಶ್ನೆಯನ್ನು ಹಾಕಿದಾಗ ಅಲ್ಲಿ ನಮಗೆ ಅನುಕ್ರಮವಾಗಿ ನೋಡಿ ಗಿಡವನ್ನು, ಗುಡಿಯನ್ನು, ಪಾಠವನ್ನು ಎಂಬ ಉತ್ತರಗಳು ನಮಗೆ ದೊರೀತಾ ಹೋಗ್ತವೆ. ಇವುಗಳನ್ನೇ ಕರ್ಮ ಪದಗಳು ಅಂತ ಕರಿತೇವೆ. ಆಗಲೇ ಪಾಠವನ್ನು ಆರಂಭಿಸೋದಕ್ಕಿಂತ ಮೊದಲು ಹೇಳಿದ್ವಿ, ಕರ್ತೃ, ಕರ್ಮ ಮತ್ತು ಕ್ರಿಯೆ ಎನ್ನುವಂಥ ಮೂರು ಪದಗಳು ಒಂದು ಅರ್ಥಪೂರ್ಣವಾಗಿರುವಂಥ ವಾಕ್ಯದಲ್ಲಿ ಸೇರಿ
ಯಾರು ಗುಡಿಯನ್ನು ಕಟ್ಟಿದರು, ಯಾರು ಪಾಠವನ್ನು ಓದಿದರು ಅಂದಾಗ ಮತ್ತೆ ನಮಗೆ ಏನ್ ಸಿಕ್ತು? ಕರ್ತೃ ಸಿಕ್ಕ. ರಾಮನು, ಶಿಲ್ಪಿಗಳು ಹಾಗೂ ವಿದ್ಯಾರ್ಥಿಗಳು ಎನ್ನುವಂತಹ ಉತ್ತರ ನಮಗೆ ಸಿಗ್ತಾ ಹೋಗ್ತು. ಹಾಗಾಗಿ ಇಲ್ಲಿರುವ 3 ಕ್ರಿಯಾಪದಗಳಲ್ಲಿ ಅನುಕ್ರಮವಾಗಿ ನೆಡು, ಕಟ್ಟು ಮತ್ತು ಓದು ಎನ್ನುವಂತಹ ಪದಗಳೇ ಧಾತು ಪದಗಳು ಅಂತ ಕರೀತೇವೆ. ಕ್ರಿಯಾಪದದ ಮೂಲ ರೂಪವನ್ನೇ ನಾವು ಧಾತುಗಳು ಅಂತ ಕರೀತೇವೆ. ಎಲ್ಲಾ ಧಾತುಗಳಿಗೂ ಕರ್ಮಪದ ಬೇಕಾಗುತ್ತದೆ. ಅರ್ಥ ಆಯ್ತಲ್ಲ? ಎಲ್ಲಾ ಪದಗಳಿಗೂ ಏನ್ ಬೇಕು? ಕರ್ಮ. ಕರ್ಮ ಅಂದ್ರೆ ಕೆಲಸ, ಅವರು ಕೈಗೊಳ್ಳುವಂತ ಕಾರ್ಯ, ಅದು ಬೇಕೇ ಬೇಕಾಗ್ತದೆ. ಇವುಗಳನ್ನ ನಾವು ಏನಂತ ಕರಿತೇವೆ? ಕರ್ಮ ಪದಗಳು ಅವಕ್ಕೆ ಬೇಕೇ ಬೇಕಾಗ್ತದೆ. ಇಲ್ಲವಾದಲ್ಲಿ ವಾಕ್ಯ ಪೂರ್ಣ ಅರ್ಥವನ್ನು ಕೊಡುವುದಿಲ್ಲ. ಒಂದು ಕ್ರಿಯಾಪದವನ್ನು ಮಾತ್ರ ಬಳಸಿದ್ರೆ ಕರ್ಮಪದ ಇಲ್ಲ ಅಂದ್ರೆ ಅದು ಪೂರ್ಣ ವಾಕ್ಯ ಆಗುವುದಿಲ್ಲ ಎನ್ನುವಂತಹದ್ದನ್ನ ನಾವು ಇಲ್ಲಿ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ. ಹಾಗೆಯೇ ನೋಡಿ, ಮುಂದೆ ನೋಡೋದಾದ್ರೆ ಸೂತ್ರ ಏನ್ ಹೇಳ್ತದೆ ಧಾತುಗಳಿಗೆ ಅಂತಂದ್ರೆ 2 ರೀತಿಯ ಧಾತುಗಳು ಬರ್ತಾವೆ. ಅದು ಯಾವ್ಯಾವು? ಕರ್ಮಪದವನ್ನು ಬಯಸುವ ಧಾತುಗಳೇ ಸಕರ್ಮಕ ಧಾತುಗಳು. ಕರ್ಮಪದಗಳನ್ನು ಬಳಸದೇ ಇರುವಂತವೇ ಅಕರ್ಮಕ ಧಾತುಗಳು ಅಂತ ಕರೀತೇವೆ. ಹಾಗಾಗಿ 2 ರೀತಿಯ ಧಾತುಗಳು ಬರ್ತವೆ. ಅವು ಯಾವ್ಯಾವು ಎನ್ನುವಂತಹದ್ದನ್ನು ನೋಡೋಣ. ಒಂದು ಸಕರ್ಮಕ ಧಾತು, ಇನ್ನೊಂದು ಅಕರ್ಮಕ ಧಾತು. ಅಕರ್ಮಕ ಧಾತು. ಹಾಗಾದ್ರೆ ಸಕರ್ಮಕ ಧಾತು ಅಂದ್ರೆ ಏನು ಅಂದ್ರೆ ಕರ್ಮಪದವನ್ನು ಬಯಸುವ ಧಾತುಗಳೇ ಸಕರ್ಮಕ ಧಾತು. ಸಕರ್ಮಕ ಧಾತು. ಹಾಗಾದ್ರೆ ಕರ್ಮಪದವನ್ನು ಬಯಸದೇ ಇರುವ ಪದಗಳೇ ಕರ್ಮಪದವನ್ನು ಬಯಸದೇ ಇರುವ ಧಾತುಗಳೇ ಅಕರ್ಮಕ ಧಾತು. ಅಂದ್ರೆ ಹೇಳಿದ್ವಿ ಧಾತುಗಳು ಅಂದ್ರೆ ಏನು ಅಂತ ಹೇಳಿದ್ವಿ. ಕ್ರಿಯಾಪದದ ಮೂಲ ರೂಪವನ್ನೇ ನಾವು ಧಾತುಗಳು ಅಂತ ಕರೆದ್ವಿ, ಅಥವಾ ಅದನ್ನ ಕ್ರಿಯಾ ಪ್ರಕೃತಿ ಅಂತ ಕರೆದ್ವಿ. ಈ ಕ್ರಿಯಾ ಪ್ರಕೃತಿಗಳಲ್ಲಿ ಅಥವಾ ಧಾತುಗಳಲ್ಲಿ ಬಹಳ ಪ್ರಮುಖವಾಗಿ 2 ವಿಧಗಳನ್ನು ನೋಡ್ತೇವೆ. ಒಂದು ಸಕರ್ಮಕ ಧಾತು, ಇನ್ನೊಂದು ಅಕರ್ಮಕ ಧಾತು. ಯಾವ ಕ್ರಿಯಾಪದಗಳು ಕರ್ಮಪದವನ್ನು ಯಾವ ಕ್ರಿಯಾಪದಗಳು ಕರ್ಮಪದವನ್ನು ಬೇಕು ಎಂದು ಬಯಸುತ್ತವೆಯೋ ಅವೇ ಸಕರ್ಮಕ ಧಾತು. ಯಾವ ಕರ್ಮಪದಗಳು ಯಾವ ಧಾತು ಕರ್ಮಪದಗಳನ್ನು ಬಯಸುವುದಿಲ್ಲವೋ ಅದೇ ಅಕರ್ಮಕ ಧಾತು ಅಂತ ನಾವು ಕರಿತಾ ಹೋಗ್ತೇವೆ. ಉದಾಹರಣೆಗೆ ನೋಡಿ, ಇಲ್ಲಿ ಸಕರ್ಮಕ ಧಾತುಗಳಲ್ಲಿ ಕೂಸು ಮಲಗಿತು. ಅವನು ಬದುಕಿದನು. ಹಾಗೆ ಆಕಾಶ ಹೊಳೆಯುತ್ತದೆ. ಆಕಾಶ ಹೊಳೆಯುತ್ತದೆ. ಇಲ್ಲಿ ನೀವು ಗಮನಿಸಬಹುದು
ಮಲಗಿತು, ಬದುಕಿದನು ಮತ್ತು ಹೊಳೆಯುತ್ತಿದೆ ಎಂಬ ಪದಗಳು ಪೂರ್ಣ ಪ್ರಮಾಣದ ಕ್ರಿಯಾಪದಗಳು. ಈ ಕ್ರಿಯಾಪದಗಳಿಗೆ ಏನನ್ನೋ ಎಂಬ ಪ್ರಶ್ನೆ ಹಾಕಲು ಸಾಧ್ಯವಿಲ್ಲ. ಕ್ಲಿಯರ್ ಆಗಿದೆ. ಕೂಸು ಮಲಗಿತು ಅಲ್ವಾ, ಏನನ್ನೋ ಅಂತ ಪ್ರಶ್ನೆ ಮಾಡಲಿಕ್ಕೆ ಬರಲ್ಲ. ಹಾಗಾಗಿ ಈ ಕ್ರಿಯಾಪದಗಳಲ್ಲಿರುವ ಮಲಗು, ಬದುಕು, ಒಳೆಯು ಎಂಬ ಧಾತುಗಳು ಕರ್ಮಪದವನ್ನು ಬಯಸುವುದಿಲ್ಲ ಎನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕು. ಅವುಗಳನ್ನು ಇನ್ನೂ ಹೆಚ್ಚು ತಿಳ್ಕೋಬೇಕಾದ್ರೆ ನೋಡಿ, ಕೆಲವು ಇನ್ನೂ ಉದಾಹರಣೆಗಳನ್ನು ನಾನು ಹೇಳ್ತೇನೆ. ಈಗಾಗಲೇ ಅವುಗಳ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ವಿ. ಧಾತುಗಳು ಅಂದ್ರೆ ಏನು? ಈಗಾಗಲೇ ನಾನು 6 ಉದಾಹರಣೆಗಳನ್ನು ಪಾಠ ಮಾಡುವಂಥ ಸಂದರ್ಭದಲ್ಲಿ ಹೇಳಿದ್ದೆ ಮತ್ತು ಬರೆದಿದ್ದೆ. ಸುರೇಶನು ಪಾಠವನ್ನು ಓದುತ್ತಾನೆ, ರಮೇಶನು ಪಾಠವನ್ನು ಓದಿದನು. ಇವೆಲ್ಲವೂ ಏಕವಚನದಲ್ಲಿ ಇರುವಂತಹ ವಾಕ್ಯಗಳು. ನಾಗೇಶನು ಪಾಠವನ್ನು ಓದಿದನು, ಮಹೇಶನು ಪಾಠವನ್ನು ಓದಿಯಾನು, ಶಂಕರನು ಪಾಠವನ್ನು ಓದಲಿ, ಚಂದ್ರಕಾಂತನು ಪಾಠವನ್ನು ಓದನು ಎನ್ನುವಂತಹ 6 ವಾಕ್ಯಗಳಲ್ಲಿ ಇರುವಂತಹ ಕ್ರಿಯಾಪದಗಳಲ್ಲಿ ಓದು ಎಂಬುದೇ ಧಾತುವಾಗಿದೆ. ಆ ಒಂದೇ ಪದಕ್ಕೆ ವಿವಿಧ ಅರ್ಥಗಳು ಬರುವಂತಹದ್ದನ್ನು ನೋಡಿದ್ವಿ. ಇಂತಹ ಅನೇಕ ಧಾತುಗಳನ್ನು ನಾವು ನೋಡಬಹುದಾಗಿದೆ. ನೋಡ್ರಿ, ಈ ಕೆಲವು ಮೂಲ ಧಾತುಗಳು ಅಂದ್ರೆ ಹೇಗಿರ್ತವೆ? ತಿನ್ನು, ಉಣ್ಣು, ಕುಡಿ, ಓದು, ಬರೆ, ಹೋಗು, ಬರು, ಹಾರು, ಏಳು, ಜಿಗಿ, ಮಲಗು, ಆಗು, ಹೊಳೆ, ಬದುಕು, ಸಾಯು, ಇಕ್ಕು, ನೀಡು, ಎತ್ತು, ಬಿತ್ತು, ನೆನೆ, ನಡುಗು, ಹಿಗ್ಗು, ಕುಗ್ಗು, ಜಗ್ಗು, ಮಲಗು, ತೂಗು, ಹಿಡಿ, ಹೊಡೆ, ತುಂಬು, ಒಕ್ಕು, ಮುಚ್ಚು, ಒದೆ, ತೀಡು, ಉಪ್ಪು, ತಪ್ಪು, ಎನ್ನು, ಅನ್ನು, ಇಂಡು, ಕುಣಿ, ಸುರಿ, ಚೆಲ್ಲು, ಹೀರು, ಸೋಲು, ಚಿಮ್ಮು, ನುಗ್ಗು, ತೊಳೆ, ಬೆಳಗು, ಕೇಳು, ಹೇಳು, ಸೆರೆ, ತಿಳಿ, ನಂಬು, ಬಿಡು, ಕೊರೆ, ಅರಸು, ಹುಡುಕು, ಬಾಲು. ಅರಸು ಅರಸು ಅಂದ ತಕ್ಷಣ ನೀವು ಏನ್ ಸಹ ಇದೊಂದು ನಾಮಪದ ಅಂತ ಹೇಳ್ತೀರಿ. ಹೌದು, ಅರಸು ಎನ್ನುವಂಥದ್ದು ಒಬ್ಬ ರಾಜ ಅಂತ ಕರೀತೇವೆ. ಇನ್ನೊಂದು ಅರಸು ಅಂದ್ರೆ ಬೇಡು ಎನ್ನುವಂತ ಅರ್ಥ, ಕೇಳಿಕೋ ಎನ್ನುವಂತ ಅರ್ಥ. ಹುಡುಕು, ಬಾಲು, ಬಡಿಸು, ಏರು, ತೆಗಳು, ಕಾಣು ಇತ್ಯಾದಿ ಇವೆಲ್ಲವೂ ಸಹ ಮೂಲ ಧಾತುಗಳಿಗೆ ಉದಾಹರಣೆ. ನೀವು ಬರ್ಕೋಬೇಕು, ಕೇಳಿಸ್ಕೊಂಡು ಸರಿಯಾಗಿ ಮನನ ಮಾಡಿಕೊಂಡು ಮನೆಯಲ್ಲಿ ಧಾತುಗಳಿಗೆ ಉದಾಹರಣೆಯನ್ನು ಬರೀಬೇಕು. ಮೂಲ ಧಾತುಗಳಿಗೆ ನೀವು ಉದಾಹರಣೆಗಳನ್ನು ಬರೀಬೇಕಾದ್ರೆ ಈ ಮೇಲಿನವುಗಳನ್ನು ಬರೀಬೇಕು. ಹೀಗೆ ಹೇಳಿದ ಮೂಲ ಧಾತುಗಳಲ್ಲದೆ ಇನ್ನೂ ಹಲವಾರು ಮೂಲ ಧಾತುಗಳಿವೆ. ಅವುಗಳಲ್ಲಿ ವಿವಿಧ ಪ್ರತ್ಯಯವನ್ನು ಹಚ್ಚಲಾಗಿ ಅವು ಕಾಲಗಳನ್ನು ಸೂಚಿಸುತ್ತವೆ. ಈಗಾಗಲೇ ಹೇಳೋದಲ್ಲ, ಓದುತ್ತಾನೆ, ಓದುವನು, ಓದಿ, ಓದಿದನು, ಓದಿಯಾನು, ಓದಲಿ, ಓದನು. ಕಾಲಗಳನ್ನ ಹೊಂದಿಕೊಂಡು ಬಂದಂತಹ ಧಾತುಗಳು ಇದ್ದಾವೆ. ಅವು ಯಾವ್ಯಾವಪ್ಪ? ಯಾವ್ಯಾವ ಕಾಲಕ್ಕೆ ಸೇರ್ಕೊಳ್ತವೆ? ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲಗಳು. ಹೀಗೆ ನಮಗೆ ಸಂಭಾವನಾರ್ಥಕ, ನಿಷೇಧಾರ್ಥಕ ಮತ್ತು ಕ್ರಿಯಾಪದಗಳನ್ನ ನಾವು ಇಲ್ಲಿ ನೋಡಬಹುದಾಗಿದೆ. ನೋಡ್ರಿ, ಓದುತ್ತಾನೆ ಎನ್ನುವಂತಹದ್ದು ವರ್ತಮಾನ ಕಾಲ, ಓದಿದನು ಎನ್ನುವಂತಹದ್ದು ಭೂತಕಾಲ, ಓದುವನು ಭವಿಷ್ಯತ್ ಕಾಲ, ಓದಿಯಾನು ಸಂಭಾವನಾತ್ಮಕ ಕಾಲ, ಓದಲಿ ಏನು? ಓದಲಿ ಯಾವುದು? ಈಗ ಓದ್ತಾನ. ಹಾಗೆ ಓದನು ನಿಷೇಧಾರ್ಥಕ ಕಾಲ. ಈ ರೀತಿಯಾಗಿ 6 ರೀತಿಯ ಪದಗಳು ಬರುವಂತಹದ್ದನ್ನು ನಾವು ನೋಡ್ತೇವೆ. ನೋಡ್ರಿ, ವರ್ತಮಾನ ಕಾಲಕ್ಕೆ ಬರೋದಾದ್ರೆ ಸುಂದರೇಶನು ಪಾಠವನ್ನು ಓದುತ್ತಾನೆ, ಕಮಲೆಯು ಪತ್ರವನ್ನು ಬರೆಯುತ್ತಾಳೆ, ಚಂದ್ರಕಾಂತನು ಹಣ್ಣನ್ನು ತಿನ್ನುತ್ತಾನೆ, ನಾನು ಶಾಲೆಗೆ ಹೋಗುತ್ತೇನೆ, ನೀನು ಕಾಲೇಜಿಗೆ ಹೋಗುತ್ತೀಯಾ? ಅವನು ಇಂದು ಕಾಲೇಜಿಗೆ ಹೋಗುತ್ತಿದ್ದಾನೆ. ಏಕವಚನ ಮತ್ತು ಪ್ರಥಮ ಪುರುಷ. ಹೀಗೆ ವಿವಿಧ ಪ್ರಕಾರಗಳಲ್ಲಿ ಅವು
ಹೋಗ್ತೇವೆ ಎನ್ನುವಂತ. ಯಾವ್ಯಾವು ಇವು? ಇವನ್ನ ನಾವು ಧಾತುಗಳು ಅಥವಾ ಮೂಲ ಧಾತುಗಳು ಅಂತ ಕರಿತಾ ಹೋಗ್ತೇವೆ ಅಂತ. ಹಾಗಾದ್ರೆ ನಾವೀಗ ಧಾತುಗಳಲ್ಲಿ ಬಹಳ ಪ್ರಮುಖವಾಗಿ ಎರಡು ರೀತಿಯನ್ನು ನೋಡ್ತೀವಿ. ಒಂದು ಸಕರ್ಮಕ ಧಾತು, ಇನ್ನೊಂದು ಅಕರ್ಮಕ ಧಾತು ಎನ್ನುವಂಥದ್ದು. ಈ ಸಕರ್ಮಕ ಮತ್ತು ಅಕರ್ಮ ಧಾತುಗಳು ಬಹಳ ಪ್ರಮುಖವಾಗಿ ಈಗಾಗಲೇ ಹೇಳಿದಾಗೆ ಒಂದು ಕರ್ತೃ, ಒಂದು ಕರ್ಮ, ಇನ್ನೊಂದು ಕ್ರಿಯಾಪದಗಳನ್ನ ಒಳಗೊಂಡಂತ ಪದಗಳು ಇರ್ತವೆ ಎನ್ನುವಂತಹದ್ದನ್ನು ನೋಡಿದ್ವಿ ಅಲ್ವಾ. ಅದನ್ನ ಇನ್ನೂ ಒಂದು ಕೋಷ್ಟಕವನ್ನ ಹಾಕುವುದರ ಮೂಲಕ ಸುಲಭವಾಗಿ ಅರ್ಥವನ್ನು ಮಾಡಿಕೊಳ್ಳಬಹುದಾಗಿದೆ. ನೋಡಿ, ಧಾತುಗಳು ಇದರಲ್ಲಿ ಎರಡು ವಿಧ. ಸಕರ್ಮಕ ಧಾತು, ಇನ್ನೊಂದು ಅಕರ್ಮಕ ಧಾತು. ಅಂದ್ರೆ ಏನು ಅಂತ ಹೇಳಿದ್ವಿ, ಕರ್ಮಪದವನ್ನು ಬಯಸುವಂತಹ ಪದಗಳೇ ಸಕರ್ಮಕ ಧಾತುಗಳು. ಯಾವ ಪದಗಳು ಕರ್ಮ ಪದಗಳನ್ನು ಬಯಸುವುದಿಲ್ಲವೇ ಅವೇ ಅಕರ್ಮಕ ಧಾತುಗಳು ಅಂತ. ಇವುಗಳಲ್ಲಿ ನಾವು ಮುಖ್ಯವಾಗಿ ಮೂರು ಪದಗಳನ್ನು ನೋಡ್ತೀವಿ ಅಂತ ಹೇಳಿದ್ದೇವೆ, ಹೌದಲ್ಲ? ಯಾವುವು? ಕರ್ತೃಪದ, ಇನ್ನೊಂದು ಕರ್ಮಪದ, ಇನ್ನೊಂದು ಕ್ರಿಯಾಪದ ಅಂತ ಕರೀತಾರೆ. ಇವುಗಳಿಗೆ ಕೆಲವು ಉದಾಹರಣೆಗಳನ್ನ ನಾವು ನೋಡಿದರೆ, ವಿಶ್ವೇಶ್ವರಯ್ಯನವರು ಕನ್ನಂಬಾಡಿಯನ್ನು ಕಟ್ಟಿಸಿದರು. ವಿಶ್ವೇಶ್ವರಯ್ಯನವರು ಕನ್ನಂಬಾಡಿಯನ್ನು ಕಟ್ಟಿಸಿದರು. ಹಾಗೆಯೇ ಕೂಸು ಹಾಲನ್ನು ಕುಡಿಯಿತು. ಕೂಸು ಹಾಲನ್ನು ಕುಡಿಯಿತು. ಈಶ್ವರನು ಜಗತ್ತನ್ನು ಹುಟ್ಟಿಸಿದನು. ಈಶ್ವರನು ಜಗತ್ತನ್ನು ಹುಟ್ಟಿಸಿದನು ಎನ್ನುವಂಥದ್ದು ಕೇಳೋದಕ್ಕೆ ಒಂದು ರೀತಿಯ ಮುಜುಗರ ಆದರೆ, ಜಗತ್ತನ್ನು ಸೃಷ್ಟಿಸಿದನು ಅಂತ ಬರ್ತದೆ. ಹಾಗೆ ಶಿಲ್ಪಿಗಳು ಗುಡಿಯನ್ನು ಕಟ್ಟಿದರು. ಶಿಲ್ಪಿಗಳು ಗುಡಿಯನ್ನು ಕಟ್ಟಿಸಿದರು. ಹೀಗೆ ಕ್ರಿಯಾಪದದಲ್ಲಿ ಮೂರು ರೀತಿಯ ಪ್ರಮುಖ ಪದಗಳು ಇರುತ್ತವೆ. ಅಂದ್ರೆ ಕ್ರಿಯಾಪದದ ಮೂಲ ರೂಪ ಧಾತು. ಆ ಧಾತುಗಳಲ್ಲಿ ಎಷ್ಟು ರೀತಿಯ ಇದಾವೆ ಎನ್ನುವಂಥದ್ದನ್ನು ನೋಡಿದ್ವಿ. ಒಂದು ಅಕರ್ಮಕ, ಇನ್ನೊಂದು ಸಕರ್ಮಕ. ಇವುಗಳನ್ನು ನೋಡಿದಾಗ ಧಾತುಗಳು ಅಂದ ತಕ್ಷಣವೇ ಅಥವಾ ಕ್ರಿಯಾಪದ ಅಂದ ತಕ್ಷಣವೇ ನಾವು ಧಾತುಗಳಲ್ಲಿ ಸಕರ್ಮಕ ಧಾತುಗಳು ಮತ್ತು ಅಕರ್ಮಕ ಧಾತುಗಳು. ಈ ಕ್ರಿಯಾಪದದಲ್ಲಿ ಒಟ್ಟು ಕರ್ತೃಪದ, ಕರ್ಮಪದ ಮತ್ತು ಕ್ರಿಯಾಪದಗಳು ಬರ್ತವೆ. ಹೇಗಿರ್ತವೆ ಎನ್ನುವಂಥದ್ದು ಒಂದು ಪೂರ್ಣ ಅರ್ಥವನ್ನ ಕೊಡುವಂತಹ ಪದವೇ ಒಂದು ಕ್ರಿಯಾಪದ. ವಿಶ್ವೇಶ್ವರಯ್ಯನವರು ಕನ್ನಂಬಾಡಿಯನ್ನು ಕಟ್ಟಿಸಿದರು. ಇದೊಂದು ಸಕರ್ಮಕವಾಗಿರುವಂತಹ ಧಾತು, ಹೌದಲ್ಲ? ಇಲ್ಲಿ ಏನಾದರೂ ವಿಶ್ವೇಶ್ವರಯ್ಯನವರು ಕಟ್ಟಿಸಿದರು ಅಂದ ತಕ್ಷಣ ಒಂದು ಪ್ರಶ್ನೆ
ಏನನ್ನ ಕಟ್ಟಿಸಿದರು ಅದನ್ನು ನಾವು ಅಕರ್ಮಕ ಧಾತು ಅಂತ ಕರೀತೇವೆ. ಈ ರೀತಿಯಾಗಿ ಧಾತುಗಳು ಮತ್ತು ಕ್ರಿಯಾಪದಗಳು ಎನ್ನುವಂಥದ್ದನ್ನ ನೀವು ಚೆನ್ನಾಗಿ ಅಭ್ಯಾಸವನ್ನ ಮಾಡ್ಕೋಬೇಕಾಗ್ತದೆ. ಬೇಕಾದ್ರೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಅಕರ್ಮಕ ಧಾತುಗಳು ಅಂದ್ರೆ ಏನು, ಅವುಗಳ ಉದಾಹರಣೆ ಯಾಗಿರುತ್ತೆ ಎನ್ನುವಂತಹದ್ದನ್ನ ನೋಡಿದಾದ್ರೆ ಇನ್ನೊಂದು ಸಣ್ಣ ಕೋಷ್ಟಕದ ಮೂಲಕ ನಾವು ಅಭ್ಯಾಸವನ್ನ ಮಾಡೋಣ. ಅಕರ್ಮಕ ಧಾತು ಇಲ್ಲಿ ನೋಡಿ, ಕರ್ತೃ, ಕರ್ಮ ಮತ್ತು ಕ್ರಿಯೆ. ಬಸವನು ಓಡಿದನು. ಇದು ಕ್ರಿಯೆ ಏನು? ಓಡು. ಅಥವಾ ಇದು ಕ್ರಿಯೆ ದಾ. ಹಾಗೇನೆ ಕೂಸು ಬದುಕಿತು. ಇಲ್ಲಿ ಧಾತು ಬದುಕು. ಹಾಗೆ ಚಂದ್ರನು ಮೂಡಿದನು. ಚಂದ್ರನು ಮೂಡಿದನು. ಇದರ ಧಾತು ಮೂಡು. ಇದು ಕರ್ಮ ಕ್ರಿಯೆ, ಕರ್ತೃ ಕ್ರಿಯೆ. ಯಾಕೆಂದ್ರೆ ಅಕರ್ಮಕ ಧಾತುವಿನಲ್ಲಿ ಕರ್ಮ ಬರಲ್ಲ. ಜೊತೆಗೆ ಆಕಾಶ ಹೊಳೆಯುತ್ತದೆ. ಆಕಾಶ ಹೊಳೆಯುತ್ತದೆ. ಇದರ ಧಾತು ಹೊಳೆ. ಹೌದಲ್ಲ? ನಿಯಮ ಏನು? ಕರ್ಮಪದದ ಅಪೇಕ್ಷೆ ಇಲ್ಲದೆ ಧಾತುಗಳನ್ನು, ಕರ್ಮಪದದ ಅಪೇಕ್ಷೆಯನ್ನು ಹೊಂದದೇ ಇರುವಂತಹ ಪದಗಳೇ ಅಕರ್ಮಕ ಧಾತುಗಳು ಅಂತ. ಕರ್ಮ ಪದಗಳನ್ನು ಬಯಸುವಂತಹ ಧಾತುಗಳೇ ಸಕರ್ಮಕ ಧಾತುಗಳು ಎನ್ನುವಂಥದ್ದನ್ನ ನೀವು ಚೆನ್ನಾಗಿ ಬರೀಬೇಕು. ಇನ್ನೂ ಒಂದು ಸುಲಭವಾಗಿರುವಂತಹ ಸಕರ್ಮಕ ಧಾತುಗಳು ಮತ್ತು ಅಕರ್ಮಕ ಧಾತುಗಳು ಹೇಗಿರ್ತವೆ ಎನ್ನುವಂತಹದ್ದನ್ನ ನೋಡೋದಾದ್ರೆ ನೋಡಿ, ಸಕರ್ಮಕ ಧಾತುಗಳು, ಅಕರ್ಮಕ ಧಾತುಗಳು. ಸಕರ್ಮಕ ಧಾತು ತಂದೆ ಇದ್ದಾರೆ. ಅಕರ್ಮಕ ಅಕರ್ಮಕ ಸಕರ್ಮಕ ಧಾತು ಅಕರ್ಮಕ ಧಾತು ಬಂದು ತಂದೆ ನೀರನ್ನು ಕುಡಿದರು. ತಂದೆ ನೀರನ್ನು ಕುಡಿದರು. ತಂದೆ ಇದ್ದಾರೆ. ತಂದೆ ಇದ್ದಾರೆ. ಎರಡನೇದು ಕೂಸು ಹಾಲನ್ನು ಕುಡಿಯಿತು. ಅವೇ ಉದಾಹರಣೆ. ಕೂಸು ಹಾಲನ್ನು ಕುಡಿಯಿತು. ಹಾಲು ಕೆಟ್ಟಿತು. ಹಾಲು ಯಾಕೆ ಕೆಟ್ಟಿತು? ಅದನ್ನ ಬೆಳೆಸಿಲ್ಲ.
ಹಣ್ಣನ್ನು ತಿಂದಿತು, ಮಗು ಮಲಗಿತು. ನೆಕ್ಸ್ಟ್ ತಾಯಿ ಅಂಜಿದಳು, ಸರಿ, ತಾಯಿ ಅಡಿಗೆಯನ್ನು ಮಾಡಿದಳು. ತಾಯಿ ಅಡಿಗೆಯನ್ನು ಮಾಡಿದಳು, ತಾಯಿ ಅಂಜಿದಳು. ಅಣ್ಣ ಗಡಿಯಾರವನ್ನು ತಂದನು. ಅಣ್ಣ ಗಡಿಯಾರವನ್ನು ತಂದನು, ಅಣ್ಣ ಬಂದನು. ಹೀಗೆ ಇಲ್ಲಿ ನೋಡಿ, ಸಕರ್ಮಕ ಧಾತು ಅಂದ್ರೆ ಯಾವುದೇ ರೀತಿಯ ಪ್ರಶ್ನೆಗಳು ಉದ್ಭವಿಸುವುದಿಲ್ಲ. ವಾಕ್ಯ ಕ್ಲಿಯರ್ ಆಗಿದೆ. ತಂದೆ ನೀರನ್ನು ಕುಡಿದರು, ಕೂಸು ಹಾಲನ್ನು ಕುಡಿಯಿತು, ಮಗು ಹಣ್ಣನ್ನು ತಿಂದಿತು, ತಾಯಿ ಅಡಿಗೆಯನ್ನು ಮಾಡಿದಳು, ಅಣ್ಣ ಗಡಿಯಾರವನ್ನು ತಂದನು. ಇಲ್ಲಿ ಏನನ್ನು ಎನ್ನುವಂತ ಪ್ರಶ್ನೆ ಉದ್ಭವ ಆಗುವುದೇ ಇಲ್ಲ. ಇಂಥವುಗಳನ್ನು ನಾವು ಸಕರ್ಮಕ ಧಾತುಗಳು ಅಂತ ಕರೀತೇವೆ. ಅಕರ್ಮಕ ಧಾತುಗಳು ತಂದೆ ಇದ್ದಾರೆ, ಎಲ್ಲಿದ್ದಾರೆ, ಹಾಲು ಕೆಟ್ಟಿತು, ಏಕೆ ಕೆಟ್ಟಿತು, ಮಗು ಮಲಗಿತು, ಏಕೆ ಮಲಗಿತು, ತಾಯಿ ಅಂಜಿದಳು, ಏಕೆ ಅಂಜಿದಳು, ಅಣ್ಣ ಬಂದನು, ಎಲ್ಲಿಂದ ಬಂದನು. ಇಲ್ಲಿ ಪ್ರಶ್ನೆಗಳು ಉದ್ಭವ ಆಗ್ತವೆ. ಇವುಗಳನ್ನು ನಾವು ಸಕರ್ಮಕ ಮತ್ತು ಅಕರ್ಮಕ ಧಾತುಗಳು ಅಂತ ಕರಿತಾ ಹೋಗ್ತೇವೆ. ಇವುಗಳನ್ನು ನೀವು ಚೆನ್ನಾಗಿ ಅಭ್ಯಾಸವನ್ನು ಮಾಡಿಕೊಂಡ್ರೆ ಕ್ರಿಯಾಪದಗಳು ಅಂದ್ರೇನು, ಧಾತು ಅಂದ್ರೇನು, ಸಕರ್ಮಕ ಧಾತುಗಳು ಅಂದ್ರೇನು ಮತ್ತು ಅಕರ್ಮಕ ಧಾತುಗಳು ಅಂದ್ರೇನು ಎನ್ನುವಂಥದ್ದು ನಿಮಗೆ ಸಿಗ್ತಾ ಹೋಗ್ತದೆ. ಹಾಗಾಗಿ ಇವತ್ತಿನ ಪಾಠ ನಿಮಗೆ ಅರ್ಥ ಆಗಿದೆ ಅನ್ನೋದಾದ್ರೆ ಹೋಮ್ವರ್ಕ್ ಬುಕ್ಕಲ್ಲಿ ನೀವು ಸಕರ್ಮಕ ಧಾತುಗಳಿಗೆ 10 ಉದಾಹರಣೆ ಹಾಗೂ ಅಕರ್ಮಕ ಧಾತುಗಳಿಗೆ 10 ಉದಾಹರಣೆಗಳನ್ನು ಬರ್ಕೊಂಡು ಬರಬೇಕು. ಧನ್ಯವಾದ.